ನಮಸ್ಕಾರ. ನಾನಿಲ್ಲಿ ಹೀರೆಕಾಯಿ ಗೊಜ್ಜು ಪಲ್ಯ ಅಂತ ಮಾಡ್ಕೊಂಬಂದಿದ್ದೀನಿ. ನೋಡಿ, ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ರೊಟ್ಟಿ, ಚಪಾತಿ ಹಾಗೆ ಅನ್ನಕ್ಕೆ ಹೇಳು ಮಾಡಿಸಿದಂತಹ ಕಾಂಬಿನೇಷನು. ಬನ್ನಿ ಈಗ ರುಚಿಯಾದ ಹೀರೆಕಾಯಿ ಗೊಜ್ಜು ಪಲ್ಯ ಮಾಡೋದು ಹೇಗಿಂತ ವಿಡಿಯೋ ನೋಡ್ತಾ ಹೋಗೋಣ. ದೊಡ್ಡದಾದ ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿದ್ದೀನಿ. ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಮಸಾಲೆಗೆ ನಾನು 4 ಸ್ಪೂನು ಕಾಯಿ ಹೂವು, 4 ಬೆಳ್ಳುಳ್ಳಿ ಹೆಸಳು, ಹಾಗೆ ಖಾರಕ್ಕೆ ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ. ಹಸಿಮೆಣಸು ತಗೊಳ್ಳಿ. 1 ಮುಷ್ಟು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿ 1/4 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿ ಆಯಿತು. ಒಲೆ ಮೇಲೆ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ. ಈಗ ಸಾಸಿವೆ ಕಾಳನ್ನು ಹಾಕೋಣ. ಸ್ವಲ್ಪ ಪರಿಮಳಕ್ಕೆ ಕರಿಬೇವಿನ ಎಲೆ ಉದುರಿಸೋಣ. ಹಾಗೆ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಟಿರುವ ಟೊಮೊಟೊ ಹಣ್ಣನ್ನು ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಪರಿಮಳ, ರುಚಿ, ಬಣ್ಣಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಮಸಾಲೆ ಒಂದು 2 ನಿಮಿಷ ಹುರಿಬೇಕು. ಹೀಗೆ ಮಸಾಲೆ ಹುರಿದ್ರೆ ಪಲ್ಯ ತುಂಬ ರುಚಿ ಬರುತ್ತೆ. ಈಗ ಹೆಚ್ಚಿಟ್ಟಿರೋ ಹೀರೆಕಾಯಿ ಹೋಳುಗಳನ್ನ ಹಾಕೋಣ. ಮಸಾಲೆ ಜೊತೆ ಹೀರೆಕಾಯಿ ಹೋಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀರೆಕಾಯಿ ಹೋಳು ಬೇಯೋಕ್ಕೆ ನಾನಿಲ್ಲಿ 1/4 ಲೋಟದಷ್ಟು ನೀರು ಹಾಕ್ತೀನಿ. ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚೋಣ. 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ನೋಡಿ, ಹೀರೆಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ರುಚಿಯಾದ ಹೀರೆಕಾಯಿ ಗೊಜ್ಜು ಪಲ್ಯ ರೆಡಿ ಆಯಿತು. ಈಗ ಒಂದ್ಸರಿ ಚೆನ್ನಾಗಿ ಮಗುಚೋಣ. ನೋಡಿದ್ರಲ್ಲ ಹೀರೆಕಾಯಿ ಗೊಜ್ಜು ಪಲ್ಯ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.